ಇದೇನಕ್ಕೆ ಅದು ಇನ್ನೇ ಮಾಡಕತ್ತೆ ಬಾಕ್ಸಿಗೆ ಪಟಕ್ನ ಹೆಚ್ಕೊಳಕತ್ತೆ. ಇನ್ನೇ ಮಾಡ್ಲಿ ಇದಕ್ಕೆ ಹಾಕಕ್ಕಿಂತ ಕೂದ ಇದ್ದು ಅಲ್ಲಿ ಪ್ಲೇಟಲ್ಲಿ ಮಿಕ್ಸ್ ಮಾಡ್ಲಾ? ಎಲ್ಲ ಖಾಲಿ ತುಂಬ ಯಾವುದು ಉಳ್ಕೊಳಲ್ಲ. ಏನ ಅಯ್ಯೋ ಏನು ನಾವೇನು 9 ಗಂಟೆಗೆ ತಿಂತೀವ? ಅದೇನು ಹೇಳ್ತಾರಲ್ಲ ಇದಕ್ಕೆ ಇದಾಗ್ತಾ ಉಪ್ಪು ಈರುಳ್ಳಿ ಬೇಕು ಮಾತ್ರ ಚೂರು. ನಿನ್ ಮಗಳು ನಿಂತೋಯ್ತಲ್ಲಿ ಏಕೆ ವಿಡಿಯೋ ಮಾಡ್ತಾನೆ ಅವತ್ತು ಮದುವೆ ದಿವಸ ಬಂದಾಗ ರೂಮ್ ಮತ್ತು ಬಾತ್ರೂಮ್ ಮನೆಗಿಲ್ಲ ಹಂಗೆ ನಾವು ಮೊದಲು ಸ್ಟಾರ್ಟ್ ಆದಾಗಿಂದ ನಾವು ಅಲ್ಲೇ ಬಂದಿದ್ದು. ನಮ್ಮಿಬ್ರು ಕರೆಕ್ಟ್ ಆಯ್ತಾ ಜಾಗ? ಕಬ್ಬಿ ಬಡಿಕೊತ್ತು ಕಬ್ಬಿ ಕಬ್ಬಿ ಕಬಾಬ್ ತಿಂತೀಯಾ ನೋಡಲ್ಲಿ? ಕಬಾಬ್ ಬೇಸನ್ನ ಮುಂದ್ಗಡೆ ಇಟ್ಕೊಂಡು ತಿಂತವ್ರೆ. ಮತ್ತೆ ಯಾರೋ ನೋಡ್ತಾ ನಾನೇ ತಿಂತಿದ್ದೀನಿ ಯಾರು ನೆಲ್ಲಿಕಾಯಿ ಕೀಳ್ತವ್ರ. ಐಡಿಯಾ ನೋಡಿ ಗುರು ಹೆಂಗೈತೆ, ಹೆಂಗೆ ಅಲ್ಲಿ ನೋಡಿ 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 ನನ್ನ ಮಗಳು ಏನು ನೋಡಿ ಎಷ್ಟು ಚೆನ್ನಾಗಿದೆ ಬಂದ್ಬಿಟ್ಲು. ಇದನ್ನ ಹಂಗೆ ಹಾಕ್ತೀನಿ. ಐಡಿಯಾ ನೋಡಿ ನೆಲ್ಲಿಕಾಯಿ ಕೀಳ್ತಿರೋದ. ಇಲ್ಲ ನೆಲ್ಲಿಕಾಯಿ ಕೀಳ್ತಾ ಇದೀವಿ ನೋಡಿ. ಎಷ್ಟೊಂದಿದಾವೆ ಅಂದರೆ ಫುಲ್ ಸ್ವಲ್ಪ ಇದು ಏನು ಕಾಯಿ ಚಿಕ್ಕದಿನ್ನು ಬಿತ್ತೋ. ಓ ತುಂಬಿತೆ ಕಣಿಯಕ್ಕ ಆಕೆ. ಹಬ್ಬ ಉಪ್ಪಿನಕಾಯಿ ಅದು ನೋಡಿ ಕಿತ್ಕೊಳಕ್ಕೆ ಐಡಿಯಾ ಮಾಡಿರೋದ. ಆ ಬಾಟ್ಲಿ ಇಟ್ಕೊಂಡು ನೀವು ಹಿಂಗೆ ಕಿತ್ಕೊಂಡು ತಿಂತೀರಾ? ದಪ್ಪ ಹ್ಞೂ ಕಣೆ ನೀನೇ ಆಯಿತು. ಬರುತ್ತೆ. ನಿನ್ನ ನೈಟಿಗೆ ಎಡ್ತಾ ಇಲ್ವಾ ಕವ್ಯ? ಓ ನೀನು ವೇಸ್ಟ್ ಆಗ ರೈಟ್ ಇದ್ದು. ಆ ನೆಲ್ಲಿಕಾಯಿ ನೀನು ಕೀಳಕಾಯ್ತಿಲ್ಲ ಅಂತ ಅಂದರೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ವೇಸ್ಟ್ ಅದ್ರಲ್ಲಿ ಹೆಂಗ್ ಗುರೈಸೋದು? ಇರೋ ವಿಚಾರನೇ ಹೇಳ್ತಿರೋದು. ಈಗ ಹೇಳಿ ಎಲ್ಲಿಂದ ಕಿತ್ಕೊಡ್ಬೇಕು ಕಿಲ್ತಾನೆ? ಈಗ ಮುಗಿತಾ ಸ್ಕೂಲು? ಆಂಟಿ ಏನ್ ನಾನು ಆಂಟಿನ ಮತ್ತೆ ಆಂಟಿ ಏನು ಅದಕ್ಕೆ ಮೇಕೆತ್ಲಿಲ್ವಾ ಪೆದ್ದಿ? ಈಗ ಆಯ್ ಮಾಡು ಸರಿ. ಫೋನ್ ಕ್ಲಾರಿಟಿ ಚೆನ್ನಾಗಿ ಬರ್ತೈತಲ್ಲ, ಮುಖ ತೋರಿಸ್ತಾ ಇಲ್ವಾ? ಇರೋದೇ ಕಪ್ಪಗೆ ಇನ್ನೇನು ಕಾಣಿಸ್ತೀಯ ನೀನು? ನೋಡಿ ಗೈಸ್, ನಾವಿರೋದು ಮಣ್ಣು ಕಾಣಿಸುತ್ತಪ್ಪ ಅದ್ರಲ್ಲಿ, ಬಟ್ ಅದು ಚೆನ್ನಾಗಿ ಕಾಣಿಸ್ತೈತೆ, ಕ್ಲಾರಿಟಿ ಆಗೈತೆ ಫೋನು. ಯಾಕೆಂದ್ರೆ ಹೊಸ ಫೋನು ಡೌನ್ ಮಾಡ್ತಾಳೆ, ಇರೋ ಕಲರ್ ಕಾಣಿಸ್ತಾ ಇದೀವಪ್ಪ ಅಲ್ವಾ? ನೀವೇ ಕಮೆಂಟ್ ಮಾಡಿ. ನೆಲ್ಲಿಕಾಯಿ ಕಿತ್ಕೊಂಡು ಹೋಯ್ತಾ ಇದೀವಿ. ಉಪ್ಪಿನಕಾಯಿ ಮಾಡ್ಬೇಕು. ಉಪ್ಪಿನಕಾಯಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಇಲ್ಲೋ ಇಷ್ಟಿಷ್ಟು ಉದ್ದ ಇದ್ದೀರಾ ಎಲ್ಲ ಕಡೆನೂ ಅವೇ.
ಬರ್ತವೆ ಅಂತ 10 ರೂಪಾಯಿದಾಗಲೇ ಅವಂದು ಸಣ್ಣ ಸಣ್ಣವ್ ಇರ್ತವೆ ನೋಡಿ ಕಿತ್ಕೋಬೇಕು ದೊಡ್ಡವನ್ನ. ಈಗ ಆ ಕಡೆಯಿಂದ ನೋಡಿದ್ರೆ ಇವು ಬರ್ತವೆ ನಿಮಗೆ. ಹಾಂ ಅದು ಸಖತ್ತಾಗವೆ ಮಾತ್ರ. ಯಾರು ನನಗೆ ತಿವ್ದು ತೊಳ್ಬೇಕಾರೆ. ಸೇಫ್ಟಿಗೆ ಇಟ್ಕೊಂಡವಳೆ ಚಾಕು ಜೋಬಲ್ಲಯ್ಯ. ಯಾರ ಬಂದು ಸರಕ್ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಜೋಪಾನವಾಗಿರು ಕಾವ್ಯ. ಏ ಕೈ ಜೋಪಾನ ಹಿಂಗ ಅಂದಾಗ ಒಂಚೂರು ಹಿಂಗ ಅನ್ಕೊಂಡು ಇದ್ ಮಾಡು. ಹಾ ಶಾರ್ಪ್ ಆಗಿರುತ್ತೆ. ಉಪ್ಪಿನಕಾಯಿ ಇದೇ ಒಂದು ಬಿಸ್ನೆಸ್ ಮಾಡ್ಬೋದು. ಉಪ್ಪಿನಕಾಯಿ ಮಾಡ್ಬಿಟ್ಟು ಮಾರೋದು. ನೆಲ್ಲಿಕಾಯಿ ಉಪ್ಪಿನಕಾಯಿ ಅಂತ. ಅದೇ ಧಾರಾವಾಹಿಲಿ ಒಂದ್ ಸಾಂಗಿಗೆ 2 ದಿನಕ್ಕೆ ಶ್ರೀಮಂತರ ಬಿಡ್ತಾರಲ್ಲ. ಒಂದ್ ದಿನಕ್ಕೆ 2 ದಿನಕ್ಕೆ ನರಕ. ಇವೆಲ್ಲಾನು ಮಾರ್ಬಿದ್ರೆ ನಾನು 2 ದಿವಸಕ್ಕೆ ಕೋಟ್ಯಾಧಿಪತಿ. ನನ್ನ ಮಗನೇ ಚೆನ್ನಾಗಿಟ್ಕೊಂಡು ನನ್ನ ಮಗನಿಗೆ ಸೇರಿಸ್ಕೊಡೋದಕ್ಕೆ ಕಂಪನಿಗೆ ಅವ್ನು ಯಾಕನ ಈ ಕಡೆಯಿಂದ ಮಾಡೋಬ್ರು ಸಿಂಗಲ್ ತೆಗಿ ಗೊತ್ತಾ. ಓ ಅಲ್ಲೊಂದಂತ ಇನ್ನೊಂದು ಗಂಟು ಇಸ್ಕೊಬ್ರಗಂತ ಇನ್ನೊಂದು ಕೈ ಹಿಡ್ಕೊತಾರೆ. ಅಯ್ಯೋ ಬಿದ್ದೋಯ್ತು. ಈ ಬಿಸಿಲಲ್ಲೇ ನಡೀತಿಲ್ಲ ಗೈಸ್. ಹೋಗಿ ಊರಲ್ಲಿ ಆರಂಭ ಮಾಡ್ತೀನಿ ಅಂತಾರೆ. ಹಾ ಏನ್ ಕತೆ. ನಾವು ಏನೋ ಶಾಪಿಂಗ್ ಹೋಗೋಣ ಅಂತ ಹೋಯ್ತಿದ್ವಾ. ನಾನು ಹೇಳಿದೆ ಗಾಡಿ ಹೋಗೋಣ ಏನಕ್ಕೆ ಒಂಚೂರು ಬಟ್ಟೆ ಕರ್ಬೇಕು ನಡಿ. ನೋಡಿ ಇವಳ ಸ್ಲಿಮ್ ಆಗು ಅಲ್ವನಿಕೆ. ನೋಡು ನಾವಿವಾಗ ಶಾಪಿಂಗ್ ಹೋಯ್ತಾ ಇದೀವಿ. ಚಿಕ್ಕ ಶಾಪಿಂಗ್. ಅದು ಹೆಂಗೆ ನಾನು ಹೆಂಗೆ ಕಾಣಿಸ್ಬೇಕು, ಇದಿರೋದೆಲ್ಲ ಹೆಂಗೆ ಕಾಣಿಸ್ಬೇಕು. ಅದಕ್ಕೆ ಇದ್ರಲ್ಲಿ ಮಾಡ್ತಿದ್ದೀನಿ. ಅಲ್ಲಿ ಹೋಗಿ ಏನೇನು ತಗೋತೀವಿ ಅಂತ ನೋಡ್ತೀವಿ. ಹೂವು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಮನೆ ಮುಂದೆ. ನಾವಿಲ್ಲೇ ರೋಡಲ್ಲಿ ಹೋಯ್ತಿದ್ವಾ. ಬಟ್ ಪರ್ಮಿಷನ್ ಇಲ್ಲ. ಬಟ್ ತೋರಿಸ್ದೆ ತುಂಬ ಚೆನ್ನಾಗಿ ಬೆಳೆದಿದೆ ಅಂತ. ಸೊ ಇನ್ನೊಂದು ಅವರೆಲ್ಲ ನನ್ನನ್ನು ಬಿಟ್ಟು ನಾನು ವೀಡಿಯೋ ಮಾಡೋಕೆ ಹೋದ್ನಲ್ಲ, ನನ್ನನ್ನು ಬಿಟ್ಬಿಟ್ಟು ಹೋಯ್ತವ್ರಿ ಪಟ ಅಂತ. ಏನಾದ್ರು ಸೇಲ್ ಹಾಕಿದಾರಂತೆ. ಏನಾದ್ರು ಸುಮ್ಮನೆ ಕೂತಿದ್ವಲ್ಲ ಅಕ್ಕರ ಮನೆಗೆ ಬಂದಿದ್ದೀವಲ್ಲ, ಅದಕ್ಕೆ ಏನಾದ್ರು ತಗೊಬರೋಣ ಅಂತ ಹೋಯ್ತಿದ್ದೀವಿ. ಏನು ತಗೋತೀನಿ ಅಂತ ನಿಮಗೂ ತೋರಿಸ್ತೀನಿ. ಓಕೆ ಗಾಳಿ ಬಿಟ್ಟೈತೆ. ಬಂದಿದ್ದ 150 ರೂಪಾಯಿ ಮೊದಲಿಗೆ